ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೋಲಿ ಪಲ್ಯ ಅತಿ ಸುಲಭವಾಗಿ ಹಾಗೂ ರುಚಿಯಾದ ಮನೋಲಿ ಪಲ್ಯ ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಮೊದಲಿಗೆ ನಾನೊಂದು 250 ಗ್ರಾಮಷ್ಟು ಮನೋಲಿ ತೊಗೊಂಡಿದ್ದೇನೆ. ಅದನ್ನು ನಾನು ಈ ಥರ ಕಟ್ ಮಾಡ್ತಿದ್ದೇನೆ. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡಿ, ಸಪೂರವಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ. ಆನಂತರ ನಾವು ಈ ಥರ ಕಟ್ಟಾಯಿತು ನೋಡಿ. ಆನಂತರ ನಾನು ಮಸಾಲೆಗೆ ರೆಡಿ ಮಾಡ್ತೇನೆ. ನಾನು 1 ಕಪ್ಪಷ್ಟು ಕ್ಯಾಶ್ಯೂ ಗೋಡಂಬಿ ತೊಗೊಂಡಿದ್ದೇನೆ. ಆನಂತರ ಒಂಚೂರು ಕರಿಬೇವು ಸೊಪ್ಪು ಮತ್ತು 2 ಒಣಮೆಣಸು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟನ್ನು ರೆಡಿ ಮಾಡಿ ಇಡಿ. ಆನಂತರ ಗ್ಯಾಸಲ್ಲಿ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಬರುವಾಗ 1 ಸ್ಪೂನಷ್ಟು ನೀವು ಸಾಸಿವೆ ಅದಕ್ಕೆ ಆ್ಯಡ್ ಮಾಡಿ. ಆನಂತರ 1 ಸ್ಪೂನಷ್ಟು ಉದ್ದಿನಬೇಳೆ, ಆನಂತರ 2 ಒಣಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ನಾನು ತೊಳೆದಿಟ್ಟ ಕ್ಯಾಶ್ಯೂ ಅಥವಾ ಗೋಡಂಬಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಇದು ಲೈಟ್ ಬ್ರೌನ್ ಆಗುವ ತನಕ ಇದನ್ನು ರೋಸ್ಟ್ ಮಾಡಿ, ಚೆನ್ನಾಗಿ ರೋಸ್ಟ್ ಮಾಡಿ. ಒಂಚೂರು ಲೈಟ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೆ ನಾವು ಕಟ್ ಮಾಡಿದಂಥ ಮನೋಲಿ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ನಾನು ಮನೋಲಿ ಆ್ಯಡ್ ಮಾಡ್ತಿದ್ದೇನೆ. ಈಗ ಉದ್ದಕ್ಕೆ ಕಟ್ ಮಾಡಿದಂಥ ಮನೋಲಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ನೋಡಿ. ಆನಂತರ ಅದನ್ನೆಲ್ಲ ಒಟ್ಟಿಗೆ ರೋಸ್ಟ್ ಮಾಡಿ ಇದಕ್ಕೆ 1-2 ಸ್ಪೂನ್ನಷ್ಟು ನೀವು ಉಪ್ಪು ಆ್ಯಡ್ ಮಾಡಬೇಕು. ರುಚಿ ನೋಡಿ ಆ್ಯಡ್ ಮಾಡಿ ನೀವು. ನಾನು 2 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿದ್ದೇನೆ ಇದಕ್ಕೆ. ಆನಂತರ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡಿ. ಒಂದು 2-3 ಮಿನಿಟ್ಸ್ ಆದಮೇಲೆ ಇದಕ್ಕೆ ನೀವು ನೀರು ಹಾಕಬೇಕು. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ, ನೀರು ನೀವು ನೋಡಿ ಹಾಕಿ ಬೇಯಲಿಕ್ಕೆ. ಜಾಸ್ತಿ ನೀರು ಹಾಕಬೇಡಿ, ಜಾಸ್ತಿ ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಆ್ಯಡ್ ಮಾಡಿ. ಆನಂತರ ನೀವು ನೋಡಿ 10 ನಿಮಿಷ ಬೇಯಲಿಕ್ಕೆ ಇಡಬೇಕು. ಈಗ 10 ನಿಮಿಷ ಆಯಿತು. ಈಗ ನನ್ನ ಮನೋಲಿ ರೆಡಿಯಾಗಿದೆ ಪಲ್ಯ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನ ತುರಿ ಹಾಕಿದ್ದೇನೆ ನೋಡಿ, ಈ ಥರ ಬಂದಿದೆ. ನೀವು ಕೂಡ ಈ ರೀತಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಸುಲಭವಾಗಿ ಈ ಪಲ್ಯ ರೆಡಿ ಆಗುತ್ತೆ ಹಾಗೂ ಬೇಗ ಕೂಡ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಕಾಣುವ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ. ಅಲ್ಲಿಯ ತನಕ ಬಾಯ್.